ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಕನ್ನಡ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನಾವು ಅಪ್ಲೋಡ್ ಮಾಡಿ ಕೊಡುತ್ತಿದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಮೇಲೆ ಮುಂದುವರಿಯಲಿ. ನೋಡಿ ಸರ್, ನಿಮ್ಮ ಕ್ವಶನ್ ಪೇಪರು ಕೂಡ ಇದೇ ರೀತಿಯಾಗಿ ಪ್ಯಾಟ್ರನ್ ಇರುತ್ತೆ. ಭಾಳ ಜನ ಇನ್ನೂ ಪ್ಯಾಟ್ರನ್ ಏನು ಕತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಏನೂ ಇಲ್ಲಪ್ಪ, ಇದೇ ಪ್ಯಾಟ್ರನ್ ಇರುತ್ತೆ. 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಮೊದಲು ನಿಮಗೆಲ್ಲರಿಗೂ ಕೂಡ 10 MCQsಗಳು ಇರುತ್ತವೆ. 10 ಅಂದರೆ ಅರ್ಥ ಆಗುತ್ತಲ್ವಾ? ವೆರಿ ಗುಡ್. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಮೊದಲು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಣ. ಯಾರು ಧ್ರುವ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ, ಆಯಿತಾ. ಮೂಡಲಗಿ, ಹೌದಾ? ಎಸ್, ಬೆಳಗಾವಿಯಿಂದ ಮೂಡಲಗಿಯಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಿರುವಂಥ ಧ್ರುವ ಅವರಿಗೆ ಧನ್ಯವಾದಗಳು, ನಾಗರಾಜ್ ಅವರಿಗೆ ಧನ್ಯವಾದಗಳು, ಹಾಗೂ ಲಕ್ಷ್ಮೀ ಫತೇಪುರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಇಲ್ಲಿ ತಿಳಿಸ್ತಾ ಇದ್ದೇವೆ. ಯಾಕಂದರೆ ಎಲ್ಲರೂ ಕೂಡ ಇದೇ ಊರಿನಿಂದ ನಮಗೆ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿರುವಂಥದ್ದು. ನೋಡಿ ಸರ್, 80ಕ್ಕೆ ಕಡಿಮೆ ಅಂದರೆ ಒಂದು 40 ಅಂಕದ ಪ್ರಶ್ನೆಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ಇದೇ ರಿಪೀಟ್ ಆಗತ್ತೆ. ಯಾಕಾಗತ್ತೆ ಅಂದರೆ ಎಲ್ಲದೂ ಕೂಡ ಆ್ಯನ್ಯುವಲ್ ಎಕ್ಸಾಮ್ ನಡೀತಿರುವಂಥದ್ದು. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಇಲ್ಲಿ ನೀಡಲಾಗುತ್ತೆ. ಇದು ನನ್ನ ಇಂಗ್ಲೀಷ್ ಸಬ್ಜೆಕ್ಟ್ ಆಗಿರ್ತಿದ್ರೆ ಡೈರೆಕ್ಟಾಗಿ ನೋಡ್ರೋ ಇದು ಬರುತ್ತೆ ಇದು ಬರಲ್ಲ ಅಂತ ನೀಟಾಗಿ ಹೇಳಿಬಿಡ್ತಿದ್ದೆ, ಆಯಿತಾ. ಮಗು ಮತ್ತು ಹಣ್ಣುಗಳಿಗೆ ಏನು ಬರ್ತಿದ್ದಾರೆ ಇವರು? ಮಳೆ ಬಿದ್ದ ನೆಲದಲ್ಲಿ ಅಂತ ಇದೆ. ಡಾಕ್ಟರ್ ಲೋಕೇಶ್ ಅಗಸ ಕಟ್ಟಿ ಅವರಿಗೆ ಏನು ಬರ್ತಿದ್ದಾರೆ? ಮತ್ತೆ ಸೂರ್ಯ ಬರುತ್ತಾನೆ. ಡಾಕ್ಟರ್ HL ಪುಷ್ಪ ಅವರಿಗೆ ಸುನಾಮಿ ಹಾಡು ಅಂತ ಬರೆದಿದ್ದಾರೆ. ತಪ್ಪೋ ಸರಿನೋ ದೇವರಿಗೆ ಗೊತ್ತು, ಹೌದಲ್ವಾ? ಒಮ್ಮೆ ತಾವುಗಳು ನೋಡಿ, ನಾವಿಲ್ಲಿ ಪ್ರಶ್ನೆ ಪತ್ರಿಕೆ ಅಪ್ಲೋಡ್ ಮಾಡುವ ಸಮಯದಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಈ ರೀತಿಯಾಗಿ ಮಾರ್ಕ್ ಮಾಡಿರ್ತಾರೆ. ಆನ್ಸರ್ಗಳನ್ನು ABCD ಅಂತ ಯಾವುದೋ ಒಂದು ಹಾಕಿರ್ತಾರೆ. ಸರಿನೋ ತಪ್ಪು ಅಂತ ತಾವುಗಳು ಪರಿಶೀಲಿಸಬೇಕು. ನಾವು ಪರಿಶೀಲಿಸಿದಾಗ ಅದಕ್ಕೆ ಸಂಪೂರ್ಣವಾದ ಉತ್ತರವನ್ನು ಇದೇ ಕರೆಕ್ಟ್ ಆನ್ಸರ್ ಅಂತಲೇ ನಾನು ಅಪ್ಲೋಡ್ ಮಾಡಿರ್ತೇನೆ. ಆದರೆ ಇವೆಲ್ಲ ಉತ್ತರಗಳು ತಾವುಗಳು ಒಮ್ಮೆ ಪರಿಶೀಲನೆಯನ್ನು ಮಾಡಿಕೊಳ್ಳಬೇಕು. ಗ್ರಾಮರ್ ಪಾಠ ಬೇಕಾದರೆ ನಿಮಗೆ ಸಂಪೂರ್ಣವಾಗಿ ನಾನು ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಗ್ರಾಮರನ್ನು ತಿಳಿಸ್ತಾ ಹೋಗ್ತೇನೆ. ಬನ್ನಿ ಸರ್. ನೋಡಿ, ಈ ಭಾಗದಲ್ಲಿ ಯಾವುದಾದ್ರು 2 ವಾಕ್ಯದಲ್ಲಿ ಸಂದರ್ಭ ಸೂಚಿಸಿ ಅಂತ ಇದೆ, ಹೌದಲ್ವಾ? ಸಂದರ್ಭದೊಡನೆ ವಿವರಿಸಿ ಅಂತ ಭಾಳ ಈಸಿಯಾಗಿ ಇರುವಂಥದ್ದು. ಯಾವುದಾದ್ರೂ ಒಂದು ವಾಕ್ಯದಲ್ಲಿ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ. ಯಾಕಂದರೆ ಕನ್ನಡದಲ್ಲಿ ಒಂದು ಪೊಯೆಟ್ರಿ ಸೆಷನ್ ಇದೆ, ಒಂದು ಪ್ರೋಸ್ ಸೆಷನ್ ಬರುತ್ತೆ, ಗದ್ಯ ಭಾಗ, ಪದ್ಯ ಭಾಗ ಹಾಗೂ ದೀರ್ಘ ಗದ್ಯ ಅದು ಕೂಡ ಇರ್ಬೋದು ಅಂದ್ಕೊಂಡಿದ್ದೀನಿ, ಇರುತ್ತೆ. ಬನ್ನಿ ಸರ್, ಈಗ ನಾವು ಗ್ರಾಮರ್ ಕಡೆಗೆ ಹೋಗೋಣ. ಪಟ ಅಂತ, ಆಯಿತಾ? ಯಾರು ಕೂಡ ಬೇಜಾರಾಗ್ಬಿಡಿ. ಎಸ್, ಗ್ರಾಮರ್ ಬಂತ ನೋಡಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷ್ ಲ್ಯಾಂಗ್ವೇಜಿನ, ಆಯಿತಾ, ಇಂಗ್ಲೀಷ್ ಭಾಷೆಯ ಇಂಗ್ಲೀಷ್ ಏನಂತೀರ ಸಬ್ಜೆಕ್ಟಿನ ಗ್ರಾಮರು ಹಾಗೂ ನಾನು ಅಪ್ಲೋಡ್ ಮಾಡಿರುವಂತಹ ಕ್ವಶನ್ ಪೇಪರ್ಗಳ ಲಿಂಕ್ಗಳನ್ನು ಇಲ್ಲೇ ಕೊಟ್ಟಿರ್ತೇನೆ. ಯಾರಿಗೆಲ್ಲ ಗ್ರಾಮರ್ ಬರೋರು ಆ ಒಂದು ವಿಡಿಯೋಸ್ಗಳನ್ನು ನೋಡ್ಕೊಂಡ್ರೆ ಔಟ್ ಎಕ್ಸಾಮಲ್ಲಿ ತಾವುಗಳು ತೆಗಿತೀರಾ. ಕೆಳಗಿನ 2 ಶಬ್ದಗಳಿಗೆ ಸಮಾನಾರ್ಥಕ ಪದವನ್ನು ಬರೆಯಿರಿ ಅಂತ ಇದೆ. ಸಮಾನಾರ್ಥಕ ಅಂತ ಹೇಳಿದರೆ ಸಿನಾನಿಮ್ಸ್ ಅಂತ, ಈಗ ಸಿಮಿಲರ್ ಮೀನಿಂಗ್ ಅಂತ. ಈಗ ಅಗ್ನಿ ಅಂತ ಇದೆ. ಅಗ್ನಿ ಅಂದರೆ ಬೆಂಕಿ ಅಂತ ಅರ್ಥ, ಆಯಿತಾ. ಅಲಗು ಅಂದರೆ ಕತ್ತಿ ಅಂತ ಅರ್ಥ. ಅರಸ ಅಂದರೆ ರಾಜ ಅಂತ ಅರ್ಥ, ಆಯಿತಾ. ಇದು ಸಿನಾನಿಮ್ಸ್ ಅಂತ. ಕ್ವಶನ್ ನಂಬರ್ 46, ಈ ಕೆಳಗಿನ 2 ಶಬ್ದಗಳಿಗೆ ತತ್ಸಮ ತದ್ಭವವನ್ನು ಬರೆಯಿರಿ ಅಂತ ಇದೆ. ಆಕಾಶ ಅಂತ ಇದೆ, ಅದಕ್ಕೆ ಅಗಸ ಅಂತ ಬರೀರಿ, ಆಗಸ, ಆಯಿತಾ. ಅಕ್ಷರ ಅಂತ ಇದೆ, ಅದಕ್ಕೆ ಅಕ್ಕರ ಅಂತ ಬರೀರಿ. ತ್ಯಾಗ ಅಂತ ಇದೆ, ಅದಕ್ಕೆ ಜಾಗ ಅಲ್ಲ, ಅದು ಚಾಕ ಅಂತ ಬರೀಬೇಕು. ಕೆಳಗಿನ 2 ಶಬ್ದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ, ಆಯಿತಾ. ಅಪರಿಚಿತ ಅಂತ ಇದೆ, ಅಪೋಸಿಟ್ ವರ್ಡ್ಸ್ ಬರೀಬೇಕಂತೆ. ಅಪರಿಚಿತಗೆ ಪರಿಚಿತ ಅಂತ ಬರೀಬೇಕು, ಕರೆಕ್ಟಾಗಿದೆ. ಆರೋಗ್ಯ ಅನಾರೋಗ್ಯ ಅಂತ ಬರೀಬೇಕು, ಸರಿಯಾಗಿ ಬರೆದಿದ್ದಾರೆ. ಕತ್ತಲು ಬೆಳಕು, ಬೇಳಕು ಅಲ್ಲ, ಅದು ತಪ್ಪಾಗಿ ಇಲ್ಲಿ ಏನಂತಾರೆ, ಇದನ್ನು ಗ್ರಾಮರ್ ಮಿಸ್ಟೇಕ್ ಅಂತ ಹೇಳ್ತೀವಿ, ಹೌದಲ್ವಾ? ಬೆಳಕು ಅಷ್ಟೇ, ಆಯಿತಾ. ಮತ್ತೇನು ದೀರ್ಘ ಬರಲ್ಲ. ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಇದೆ. ಅಡಿಪಾಯ ಅಂತ ಇದೆ, ಹೌದಲ್ವಾ? ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಮನೆಯ ಅಡಿಪಾಯ ಏನಾಯಿತು, ರೆಡಿ ಆಯಿತು ಅಂತ ಬರೀಬೋದು, ಅಥವಾ ಸಿದ್ಧವಾಯಿತು ಅಂತ. ಅಥವಾ ನಮ್ಮ ತಂದೆ ತಾಯಿಗಳು ನಮ್ಮ ಶಿಕ್ಷಕರು ನಮಗೆ ಶಿಕ್ಷಣದ ಅಡಿಪಾಯವನ್ನು ಚೆನ್ನಾಗಿ ಹಾಕಿ ಕೊಟ್ಟಿದ್ದಾರೆ ಅಂತ. ಕರಳು ಕುಡಿ ಅಂತ ಹೇಳಿದರೆ ಅದೇ ನಿಮ್ಮ ಮಕ್ಕಳು ಅಂತ. ಚಾಟಿ ಏಟು ಅಂದರೆ ನಮ್ಮ ಶಿಕ್ಷಕರು ನನಗೆ ನೆನ್ನೆಯ ದಿನ ಚಾಟಿ ಏಟನ್ನು ಕೊಟ್ಟರು ಅಂತ. 2 ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಅಂತ ಇದೆ. ಪುಸ್ತಕ ಆಗಿರ್ಬೋದು, ಪೆನ್ನು, ಹಾಗೂ ಇನ್ನೂ ಭಾಳ ಇದ್ದಾವೆ, ಆಯಿತಾ. ಅದನ್ನೆಲ್ಲ ಬರೀರಿ. ಯಾವುದೋ 2 ಅಂದ್ರಲ್ವ, 2 ಹೇಳಿದ್ದೀನಿ ನೋಡಿ. ಕೆಳಗಿನ 2 ಶಬ್ದಗಳಿಗೆ ಬಿಡಿಸಿ ಬರೀರಿ ಅಂತ ಇದೆ. ಉದ್ದಲಗ ಅಂತ ಇದೆ, ಉದ್ದಗಲ ಅಂತ ಇದೆ. ಉದ್ದ ಪ್ಲಸ್ ಅಗಲ ಅನ್ನುವಂಥದ್ದು ಸರಿಯಾದ ಉತ್ತರ.
ಏಕೈಕ ಅಂತ ಇದೆ, ಏಕ ಪ್ಲಸ್ ಏಕ ಅನ್ನುವಂಥದ್ದು ಸರಿಯಾದ ಉತ್ತರ. ಕಾಲಾವಧಿ ಅಂತ ಇದೆ, ಕಾಲ ಪ್ಲಸ್ ಅವಧಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಇದೆ. ಕೃಷಿ ಪದ್ಧತಿ ಅಥವಾ ಜಾಗತೀಕರಣ ಅಂತ ಇದೆ. ಜಾಗತೀಕರಣ ಅಂದರೆ ಗ್ಲೋಬಲೈಸೇಷನ್ ಅಂತ. ಕೃಷಿ ಪದ್ಧತಿ ಇದು ಬಹಳ ಈಸಿಯಾಗಿರುವಂಥದ್ದು. ಇಲ್ಲಿ ನಿಮಗೆ 2 ಪತ್ರಗಳನ್ನು ಕೊಡಲಾಗುತ್ತೆ. ಆ 2 ಪತ್ರಗಳಲ್ಲಿ ತಾವುಗಳು ಯಾವುದಾದ್ರೂ ಒಂದಕ್ಕೆ ಮಾತ್ರ ಉತ್ತರವನ್ನು ಬರೀಬೇಕಾಗಿರುತ್ತೆ ಅಲ್ವಾ. ಭಾಳ ಈಸಿಯಾಗಿದೆ. ಒಂದು ಫಾರ್ಮಲ್ ಇದೆ, ಒಂದು ಇನ್ಫಾರ್ಮಲ್ ಇದೆ ಅಂದ್ಕೊಂಡಿದ್ದೀನಿ. ಬನ್ನಿ, ಅನುಷಾ ಅಭಿಷೇಕ್ ಅಂತ ನಿಮ್ಮ ಹೆಸರು ನೀವು ಅನ್ಕೋಬೇಕು. ಹುಡುಗಿ ಅಭಿಷೇಕು ಅನುಷಾ ಅಂತ, ಹುಡುಗ ಅಭಿಷೇಕ್ ಅಂತ ತಗೊಳ್ಳಿ. ನೀವೆಲ್ಲ ಪ್ರಥಮ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಡಗು ಜಿಲ್ಲೆಯಿಂದ ಸಂಬಂಧಪಟ್ಟವರು ನೀವು, ಕೊಡಗು ಆಯಿತಾ. ಅನ್ಕೋಬೇಕು ಈ ವಿಳಾಸದಲ್ಲಿರುವ ನೀವೆಂದು ಭಾವಿಸಿ ಅಂದರೆ ಅರ್ಥ ಆಯ್ತಲ್ವಾ. ಎಸ್, ಅಸ್ಯೂಮ್ ಯುವರ್ ಸೆಲ್ಫ್. ರಾಜ, ರಾಧಾ, ಲಕ್ಷ್ಮೀಪುರ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ ಈ ವಿಳಾಸದಲ್ಲಿ ವಾಸವಾಗಿರುವ ನಿಮ್ಮ ತಂದೆಗೆ ರಾಜು ಆಯಿತಾ ಪ್ರವಾಸಕ್ಕೆ ಹೋಗಲು ಹಣ ಮತ್ತು ಅನುಮತಿಯನ್ನು ಕೋರಿ ಪತ್ರವನ್ನು ಬರೆಯಿರಿ. ಕ್ಲಿಯರ್. ನಿಮ್ಮ ತಂದೆಗೆ ಒಂದು ಪತ್ರವನ್ನು ತಾವುಗಳು ಅಲ್ಲಿ ಬರಿಬೇಕಾಗಿರುತ್ತೆ. ಭಾಳ ಈಸಿ. ಅದನ್ನು ನಾವು ಇನ್ಫಾರ್ಮಲ್ ಲೆಟರ್ ಅಂತ ಕರೆಯುತ್ತೇವೆ. ಫಾರ್ಮಲ್ ಲೆಟ್ರ್ ಒಂದಿದೆ ಆಯಿತಾ. ಎಲ್ಲಿದೆ ಭಾವಿಸಿ, ಯಾವುದದು ವಿದ್ಯುತ್ ಶಕ್ತಿ ಯಾವುದು ಸರಬರಾಜು ಕೋರಿ, ಹುಬ್ಬಳ್ಳಿಯ. ನೋಡಿ, ಎಲೆಕ್ಟ್ರಿಸಿಟಿ ಇಂಗ್ಲೀಷಲ್ಲೂ ಇದನ್ನೇ ನಾನು ನಿಮ್ಗೆ ಕಲಿಸಿದ್ದೆ. ಎಲೆಕ್ಟ್ರಿಸಿಟಿ ಸಪ್ಲೈ ಬಗ್ಗೆ ಒಂದು ಇದನ್ನು ಮಾಡಿರೋ ಕಂಪ್ಲೇಂಟ್ ಲೆಟರ್ ಅಂತ ಹೇಳ್ತೀವಿ, ಅದನ್ನು ತಗೊಳ್ಳಿ ಇಲ್ಲಿ ಬರೆಯುವಂಥದ್ದು, ಅದನ್ನು ಫಾರ್ಮಲ್ ಲೆಟರ್ ಅಂತ ಹೇಳ್ತೀವಿ. ದಯವಿಟ್ಟು ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಈ ಒಂದು ಮೇಲ್ ಐಡಿಗೆ ಕಳುಹಿಸಿಕೊಡಿ, ಎಲ್ಲ ಸಬ್ಜೆಕ್ಟಿಂದು ಅಂತ ಕೇಳಿಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇರುವಂಥದ್ದು ಇಂಗ್ಲೀಷಿಗಾಗಿ ಕಣ್ರಪ್ಪ. ಇಂಗ್ಲೀಷಲ್ಲಿ ಏನೇ ಡೌಟ್ ಇರಲಿ, ಇಂಗ್ಲೀಷಲ್ಲಿ ಯಾರೇ ಫೇಲ್ ಆಗಲಿ, ಯಾರೂ ಕೂಡ ಅವರನ್ನು ಪಾಪ ಇದು ಮಾಡಬೇಡಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ರೆಕಮೆಂಡ್ ಮಾಡಿದರೆ ದಯವಿಟ್ಟು ಆಯಿತಾ ಅವರು ಪಾಸ್ ಆಗ್ತಾರೆ, ಖುಷಿಯಾಗಿ ನಿಮ್ಮನ್ನು ಸದಾ ನೆನೆಸ್ತಾರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್.